Good morning all. This will be my first video of a day in my life series. ಎಲ್ಲರೂ ನಂಗೆ ಸಪೋರ್ಟ್ ಮಾಡಬೇಕು, ಓಕೆನಾ? ಇವ್ರ ಹೆಸರು ಹ್ಯಾಪಿ ಅಂತ. ಹಾಯ್ ಮಡಿ. ಇವಾಗ ಟೈಮ್ 6:37 ಆಗಿದೆ, ಓಕೆನಾ? ಸೊ ದ ಫಸ್ಟ್ ಥಿಂಗ್ ಐ ಡೂ ಇಸ್ ಟು ಹೈಡ್ರೇಟ್ ಮೈ ಸೆಲ್ಫ್. ಆ್ಯಂಡ್ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡಬೇಕು. ಅದಕ್ಕೆ ಆಯಿಲಿಂಗ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ನಾನು ನೈಟೇ ಆಯಿಲಿಂಗ್ ಮಾಡ್ಕೊಬಿಡ್ತೀನಿ, ಬಟ್ ನಿನ್ನೆ ಮರ್ತೋಗ್ಬಿಟ್ಟಿದೆ. ಸೊ ಇವಾಗ ಹಚ್ಕೋತಿದ್ದೀನಿ. ನೆಕ್ಸ್ಟ್ ಬೆಡ್ಶೀಟ್ ಫೋಲ್ಡ್ ಮಾಡಿ ಬಾದಾಮ್ ತಿಂದೆ. ಸೊ ನೆಕ್ಸ್ಟು ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಆಮೇಲೆ ಫೋಟೋಸ್ ಎಲ್ಲ ಒರೆಸಿಟ್ಟೆ. ಅದೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ, ಐಮ್ ಸಾರಿ, ಓಕೆನಾ? ಆ್ಯಕ್ಚುಲಿ ದೇವ್ರ ಪಾತ್ರೆ ನಾನೇ ತೊಳೆಯೋದು, ಬಟ್ ಇವತ್ತು ಕಾಲೇಜ್ಗೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಅಂತ ನಮ್ಮ ಅಜ್ಜಿ ತೊಳ್ಕೊಟ್ರು. ನೆಕ್ಸ್ಟ್ ದೇವರಿಗೆ ಹೂವು, ತುಳಸಿ ಮತ್ತು ಅಗರಬತ್ತಿ ಖಾಲಿ ಆಗಿತ್ತು ಅಂತ ಅದನ್ನು ತೊಗೊಬಂದು ದೇವರಿಗೆ ಅರಿಶಿನ ಕುಂಕುಮ ಮತ್ತು ರಾಯರಿಗೆ ಗಂಧ ಇಟ್ಟು ಕಲಶಕ್ಕೆ ಎಲೆ ಜೋಡಿಸಿ ಕಾಯಿ ಇಟ್ಟು ದೀಪಕ್ಕೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ. ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಲ್ಲಿ ಹೇಳಿ, ಓಕೆನಾ? ಆಮೇಲೆ ರೆಡಿಯಾಗಿ ಯೋಚನೆ ಮಾಡಿಕೊಂಡು ಮಿಲ್ಕ್ ಶೇಕ್ ಕುಡ್ಕೊಂಡು ಕೂತಿದ್ದೆ. ಇವರು ನಮ್ಮ ಮಮ್ಮಿ, ಓಕೆನಾ? ಇವತ್ತು ನವರಾತ್ರಿ ಅಲ್ವಾ ಇವಾಗ, ಸೊ ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರೆ. ಇದು ನಮ್ಮ ಅಕ್ಕನ ಮಗ, 1 ಇಯರ್ ಅಷ್ಟೇ ಅವನಿಗೆ. ಇವನ ಹೆಸರು ಶ್ರೇಯಾನ್ ದಕ್ಷ ಅಂತ. ಎಷ್ಟು ನಾಟಿ ಅಂದರೆ ಇಬ್ಬರು ಬೇಕು ಇವನಿಗೆ ಊಟ ಮಾಡ್ಸೋಕ್ಕೆ. ನನಗೆ ಲೈಕ್ ಅನ್ಸೋದು ಏನಂದರೆ ಮಕ್ಕಳು ಹಂಗಿದ್ರೇ ಚೆಂದ ಅಲ್ವಾ? ನಿಮಗೇನು ಅನಿಸುತ್ತೆ? ನೆಕ್ಸ್ಟು ನಮ್ಮ ಹ್ಯಾಪಿಗೊಂದು ಬಾಯ್ ಹೇಳಿ ಕಾಲೇಜಿಗೆ ಹೊರಟೆ. ಬಸ್ ಸ್ಟಾಪಿಗೆ ಹೋದರೆ ಬೇಕಾಗಿರೋ ಬಸ್ ಒಂದು ಬರ್ತಿಲ್ಲ. ಆಮೇಲೆ ಸೇಮ್ ರೂಟ್ ಬಸ್ ಯಾವುದೋ ಬಂತು ಅಂತ, ಸರಿ ಇನ್ನೇನು ಮಾಡೋದು ಅದನ್ನೇ ಹತ್ಕೊಂಡೆ. ಕಾಲೇಜಿಗೆ ಬಂದರೆ ನಮಗೆ ತಗೊಳ್ಬೇಕಿದ್ದಿದ್ದು ಕ್ಲಾಸು ಎಕ್ಸ್ಚೇಂಜ್ ಆಗಿತ್ತು. ಅಂದರೆ ಆ ಟೈಮ್ಗೆ ಬೇರೆ ಲೆಕ್ಚರರ್ ಕ್ಲಾಸ್ ತೊಗೋತಿದ್ರು. ಸರಿ ಅಂತ ಲೈಬ್ರರಿಗೆ ಹೋದ್ವಿ. ಆಮೇಲೆ ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡು ಲಂಚ್ ಮಾಡಿದ್ವಿ. ನೋಡಿ, ಇದೇ ನಮ್ಮ ಕ್ಲಾಸ್ ರೂಮು. ಇನ್ನೊಂದು ಕ್ಲಾಸ್ ಇತ್ತು, ಲಂಚ್ ಆದಮೇಲೆ. ಸೊ ಅದನ್ನು ಅಟೆಂಡ್ ಮಾಡಿಕೊಂಡು ಮನೆಗೆ ಬಂದೆ. ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಸ್ಟ್ರೆಸ್ ಇರಲಿ, ಈ ಮುಖ ನೋಡಿದರೆ ಎಲ್ಲ ಮರ್ತೋಗುತ್ತೆ ಅಲ್ವಾ? ನೆಕ್ಸ್ಟು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನದಿಂದ ಬಂದು ಕಾಲೇಜ್ ವರ್ಕ್ ಮುಗಿಸಿ ಊಟ ಮಾಡಿ ಆಸೆ ಸೀರಿಯಲ್ ನೋಡಿಕೊಂಡು ಮಲ್ಕೊಂಡೆ. ಇದಾಗಿತ್ತು ನನ್ನ ಆ ಡೇ ಇನ್ ಮೈ ಲೈಫ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.